ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಎಸ್ ಎಲ್ ಸಿ ಅನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದಾರಾ? ಇನ್ನೇನು ಮಾರ್ಚ್ 25ರಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೋದ ವರ್ಷ 80ಕ್ಕೆ 80 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಕೊಡ್ತಾ ಇದ್ದೀನಿ. ಈ ಒಂದು ಟಾಪರ್ ಅನ್ಸಿಟ್ಟು ವೆರಿ ಇಂಪಾರ್ಟೆಂಟು. ನೀವು ಕೂಡ ಈ ರೀತಿ ಬರೆದರೆ ಆರಾಮಾಗಿ 80 ಔಟ್ ಆಫ್ 80 ಮಾಡ್ಬೋದು ಮತ್ತು ಸ್ಕೋರನ್ನ ಮಾಡ್ಬೋದು. ಕೊನೆಯವರೆಗೆ ನೋಡಿ, ಅವರು ಬರೆದಂಥ ಪ್ರತಿ ಪೇಜನ್ನು ತೋರಿಸ್ತೀನಿ. ನೀವು ಯಾವ ರೀತಿ ಬರೀಬೇಕು, ಔಟ್ ಆಫ್ ಔಟ್ ಮಾಡಬೇಕು ಹೇಳ್ತೀನಿ. ತುಂಬಾ ಈಸಿ ನೋಡಿ. ನೀವು ಕೂಡ ಈ ರೀತಿ ಬರೆದರೆ ಔಟ್ ಆಫ್ ಔಟ್ ಮಾಡ್ಬೋದು ಮತ್ತು ಸ್ಕೋರ್ ಮಾಡ್ಬೋದು. ಕೊನೆಯವರೆಗೆ ನೋಡಿ, ಎಕ್ಸಾಮ್ ಹೋಗೋದು ಮುಂಚೆ ನೋಡ್ಕೊಂಡು ಹೋಗಿ, ತುಂಬಾ ಯೂಸ್ಫುಲ್ಲು. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಆಡ್ತಾ ಇದ್ದಾರಾ ಅಥವಾ ಚಾನಲ್ ಕೂಡ ಯಾರೋ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದರ ತಮಗೆ ನಿಮ್ಮದು ಎಸ್ ಎಲ್ ಸಿ ಅನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನು ಇದೇ ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದಾರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಸ್ನೇಹಿತರಿದ್ದಾರೆ ಟೆಂತಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇದು ಟಾಪರ್ ಆನ್ಸರ್ ಬುಕ್ ಲೇಟು ಎಲ್ಲ ಗೊತ್ತಿದೆಯಾ? ಎಕ್ಸಾಮ್ ಬರೆದಿದ್ದೀರಾ ನೋಡಿ. ಮಾಧ್ಯಮ ಇಂಗ್ಲೀಷು, ವಿಷಯ ಇಂಗ್ಲೀಷು ಎರಡು ಕೂಡ ಸೇಮ್ ಬರ್ತವೆ. ವಿಷಯ ಸಂಕೇತ ಸಬ್ಜೆಕ್ಟು 31 ನೋಡಿ. ಪ್ರಥಮ ಉತ್ತರ ಪತ್ರಿಕೆಯಲ್ಲಿ ಬಳಸಿದ ಪುಟಗಳ ಸಂಖ್ಯೆ ಟೋಟಲ್ ಎಷ್ಟು ಬಳಸಿದವರು 14 ಪೇಜ್ ಬರೆದಿದ್ದಾರೆ ನೋಡಿ. ಕೇವಲ 14 ಪೇಜಲ್ಲಿ 80 ಔಟ್ ಆಫ್ 8 ಮಾಡಿದ್ದಾರೆ. ನಿಮಗೆ ನೋಡಿ, ಪೇಜ್ ಮ್ಯಾಟರ್ ಆಗೋದಿಲ್ಲ, ಅಲ್ಲಿ ಇರೋಂಥ ಕಂಟೆಂಟು ಅಂದರೆ ಉತ್ತರಗಳು ಮ್ಯಾಟರ್ ಆಗ್ತದೆ. ಆಯ್ತಾ? ಪೇಜ್ ಮ್ಯಾಟರ್ ಆಗೋದಿಲ್ಲ. ನಿಮಗೆ ಉತ್ತರ ಸರಿಯಾಗಿದೆ ಗೊತ್ತಿದ್ದರೆ ಅಷ್ಟನ್ನ ಬರೀರಿ, ಪೇಜ್ ಮ್ಯಾಟರ್ ಆಗೋದಿಲ್ಲ. ಕೇವಲ 14 ಪೇಜಲ್ಲಿ ಅವರು 80 ಔಟ್ ಆಫ್ 80 ಮಾಡಿದ್ದಾರೆ. ಮುಂದೆ ಹೇಳ್ತೀನಿ, ವೇಟ್ ಮಾಡಿ. ನಂತರ ಇದು ನೋಡಿ, ಇವ್ಯಾಲ್ಯೂಷನ್. ಇದು ಇವ್ಯಾಲ್ಯೂಟರ್ಸ್ ಓನ್ಲಿ. ಓಕೆ, ಮೂಲಪಕರ ಉಪಯೋಗಕ್ಕಾಗಿ ಮಾತ್ರ ನೋಡಿ. ಸೊ ಟೋಟಲು 80 ಓನ್ಲಿ. 80 ಔಟ್ ಆಫ್ 80 ಕೊಟ್ಟಿದ್ದಾರೆ. ಮೊದಲು 79 ಕೊಟ್ಟಿದ್ದಾರೆ, ಆಮೇಲೆ ಮತ್ತೊಮ್ಮೆ ಚೆಕ್ ಮಾಡಿದ್ದಾರೆ. ನಿಮ್ಮ ಪೇಪರ್ ಒಂದು ಸಲ ಚೆಕ್ ಆಗೋದಿಲ್ಲ, 2 ಸಲ ಚೆಕ್ ಮಾಡ್ತಾರೆ. ಅವಾಗ ಅವರು ಏನು ಮಿಸ್ಟೇಕ್ ಆಗಿದ್ರೆ ಮಾರ್ಕ್ಸ್ ಕೊಡ್ತಾರೆ, ಮತ್ತೆ ಕೊಡ್ತಾರೆ ಮಾರ್ಕ್ಸು. ಇಲ್ಲಿ ಮೊದಲು 79 ಕೊಟ್ಟಿದ್ದರು, ಮತ್ತು ಚೆಕ್ ಮಾಡಿ 80 ಕೊಟ್ಟಿದ್ದಾರೆ. ನೆಕ್ಸ್ಟು ಇದು ಟಾಪರ್ ಅನ್ಸಿಟ್ಟು 80ಕ್ಕೆ 80 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ ನೋಡಿ. ಒಂದೇ ಮೇಲೆ ಅವರು ಯಾವತ್ತು ನೀಟಾಗಿ ಬರೆದಿದ್ದಾರೆ. ಸೊ ಮೊದಲು ರೋಮನ್ ಅಂಕ ಹಾಕಿದ್ದಾರೆ, ರೋಮನ್ ಅಂಕ ಹಾಕಿ ಕ್ವಶನ್ ನಂಬರು, ಆಮೇಲೆ ಆಪ್ಷನ್ ಬರೆದು ಉತ್ತರ ಬರೆದಿದ್ದಾರೆ. ಆಪ್ಷನ್ ಸಿ ಡಿಡಂಟ್ ದೇ ಕ್ವಶನ್ ಟ್ಯಾಗು. ಇನ್ನು ಸೆಕೆಂಡ್ ಒನ್ನು ನೋಡ್ಕೊಳ್ಳಿ, ಟೂ ಸರ್ವೆ ಡಿ ಬಿ ನೀವು ಸಿಸ್ಟಮೆಟಿಕ್ ಆಗಿ ಬರೀರಿ. ಅರ್ಥ ಆಯ್ತಾ? ಆಮೇಲೆ 4 ಕ್ವಶನ್ ಆದಮೇಲೆ ಮತ್ತೊಂದು ಗೆರೆ ಹೊಡೆದಿದ್ದಾರೆ. ಅರ್ಥ ಆಯ್ತಾ? ಒಂದು ಮೇನ್ ಆದಮೇಲೆ ಮತ್ತೊಂದು ಗೆರೆ ಹೊಡೆದಿದ್ದಾರೆ. ತುಂಬ ನೀಟ್ ಇದು. ಅರ್ಥ ಆಯ್ತಾ? ಚೆಕ್ ಮಾಡೋರಿಗೆ, ಪೇಪರ್ ಚೆಕ್ ಮಾಡೋರಿಗೆ ತುಂಬ ನೀಟ್ ಅನಿಸುತ್ತೆ. ನೀವು ಆನ್ಸರ್ ಏನು ಮಿಸ್ಟೇಕ್ ಆಗಿದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ಯಾಕಂದರೆ ಪೇಪರ್ ನೀಟ್ ಅನಿಸಿದ ಮೇಲೆ ಅವರು ಯಾವುದೇ ವಿಚಾರ ಮಾಡೋದಿಲ್ಲ, ನೀಟ್ ಅನಿಸಿದ ಮೇಲೆ ಮಾರ್ಕ್ಸನ್ನು ಕೊಡ್ತಾರೆ. ಅರ್ಥ ಆಯ್ತಾ? ಆದ್ದರಿಂದ ನೀವು ಕೂಡ ಈ ಟ್ರಿಕ್ ಬಳಸಿ ಔಟ್ ಆಫ್ ಔಟ್ ಮಾಡ್ಬೋದು. ಸೊ ಟೈಮ್ ಮಾಡ್ಕೊಳ್ಳಿ, ಎಕ್ಸಾಮ್ ಕೊನೆಗೆ ಒಂದು 10 ನಿಮಿಷ ಟೈಮ್ ಮಾಡ್ಕೊಳ್ಳಿ, ಎಲ್ಲ ಕ್ವಶನ್ಗೆ ಗೆರೆ ಹೇಳಿರಿ. ಸೊ ಸಾಧ್ಯಷ್ಟು ಮಾಡಿ, ಪ್ರತಿ ವಿಷಯದಲ್ಲಿ ಹೇಳಿದ್ದೀನಿ ನಿಮಗೆ ಗೆರೆ ಹೇಳಿರಿ ಅಂತ. ಸಮಯ ಮಾಡ್ಕೊಳ್ಳಿ, 10 ನಿಮಿಷ ಗೆರೆ ಹೇಳಿರಿ. ಅದು ತುಂಬ ನೀಟ್ ಅನಿಸುತ್ತೆ. ಚೆಕ್ ಮಾಡೋರಿಗೆ ಸೊ ಇಂಪ್ರೆಸ್ ಆಗ್ತಾರೆ ಅವರು. ಸೊ ಎಷ್ಟು ನೀಟಾಗಿದೆ ಅಂತ ಇಂಪ್ರೆಸ್ ಆಗ್ತಾರೆ. ನೆಕ್ಸ್ಟು ಸೆಕೆಂಡ್ ಮೆನು ಇದು ನೋಡಿ, ಡೂ ಆಸ್ ಡೈರೆಕ್ಟೆಡು, 1 ಸಿಲೆಬಲ್ ಕಾಲ್ಮು, ಈ ರೀತಿ ನೀಟಾಗಿ ಬರೆದಿದ್ದಾರೆ. 6 ಒನ್ನು ಸೊ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ಕ್ಲಾತಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಆಮೇಲೆ 7th ಒನ್ನು ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಈ ರೀತಿ ನೀವು ಏನು ಆನ್ಸರ್ ಬರೀತಾರೆ ಅದಕ್ಕೆ ಅಂಡರ್ಲೈನ್ ಮಾಡಿ. ಅವಾಗ ಪೇಪರ್ ಚೆಕ್ ಮಾಡೋರು ಏನು ಮಾಡ್ತಾರೆ, ಎಲ್ಲ ಸೆಂಟೆನ್ಸ್ ಓದಲ್ಲ ಅವರು, ಕೇವಲ ನೀವು ಅಂಡರ್ಲೈನ್ ಮಾಡಿರ್ತೀರ ಅದನ್ನು ಮಾತ್ರ ಓದ್ಬಿಟ್ಟು ಮಾರ್ಕ್ಸ್ ಕೊಡ್ತಾರೆ. ಅದರಿಂದ ಇದೊಂದು ಟ್ರಿಕ್ ಬಳಸಿ ಅಂಡರ್ಲೈನ್ ಮಾಡಿ, ನೀವೇನು ಗೆರೆ ಹೇಳಿರ್ತೀರ ಅದು ಮಾತ್ರ ಅವ್ರು ಚೆಕ್ ಮಾಡ್ತಾರೆ. ನೋಡ್ಕೊಳ್ಳಿ. ಸೊ ಪ್ರತಿಯೊಂದಕ್ಕೂ ಅಂಡರ್ಲೈನ್ ಮಾಡಿದ್ದಾರೆ ಅವರು. ಸೊ ನೀವು ಕೂಡ ಇದೇ ರೀತಿ ಬರೆದ್ರೆ ಸ್ಕೋರ್ ಮಾಡ್ಬೋದು. ನೋಡ್ಕೊಳ್ಳಿ. ಹ್ಯಾಂಡ್ ರೈಟಿಂಗ್ ನೋಡಿ, ಅಷ್ಟೊಂದು ನೀಟ್ ಅಂತ ಹೇಳಲ್ಲ, ಮೀಡಿಯಮ್ ಆಗಿದೆ. ಅರ್ಥ ಆಯ್ತಾ? ಸೊ ತುಂಬ ಜನ ಕೇಳ್ತಾ ಇದ್ದೀರಿ ಇಂಗ್ಲೀಷ್ ಒಂದು ಚೆನ್ನಾಗಲ್ಲ ಅಕ್ಷರಗಳಂತ. ಪರವಾಗಿಲ್ಲ, ಆದರೆ ಓದೋರಿಗೆ ಅರ್ಥ ಸಾಕು. ಓದೋರಿಗೆ ಅರ್ಥ ಆಗೋ ರೀತಿ ಬರೀರಿ, ಅಷ್ಟೇ ಸಾಕು. ತುಂಬ ನೀಟ್ ಅಂತ ಏನು ಹೇಳಲ್ಲ, ಒಟ್ಟಿನಲ್ಲಿ ಅರ್ಥ ಆದರೆ ಸಾಕು, ಆ ರೀತಿ ಬರೀರಿ. ಓಕೆ, ಒಟ್ಟಿನಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬರೋಕ್ಕೆ ಟ್ರೈ ಮಾಡಿ. ನೀವು ಚೆನ್ನಾಗಿ ಬರೆದಟ್ಟು ಮಾರ್ಕ್ಸ್ ಕೊಡ್ತಾರೆ ಅವರು. ಅರ್ಥ ಆಯ್ತಾ? ಅಷ್ಟೊಂದು ನೀಟ್ ಅಂತ ಬರೋಕ್ಕೆ ಹೋಗ್ಬೇಡಿ, ಒಟ್ಟಿನಲ್ಲಿ ಅರ್ಥ ಆದರೆ ಸಾಕು. ಸೊ ಇಲ್ಲಿವರೆಗೆ ಏನು ಬರೆದಿದ್ದಾರೆ ಆ ರೀತಿ ಬರೀರಿ, ಒಟ್ಟಿನಲ್ಲಿ ಅರ್ಥ ಆಗಬೇಕು. ಅಬ್ಸರ್ವ್ ಮಾಡಿ, ಪ್ರತಿ ಕ್ವಶನ್ಗೂ ಅಂಡರ್ಲೈನ್ ಮಾಡಿದ್ದಾರೆ. ಇದೇ ಮೇನ್ ಟ್ರಿಕ್ ಅವ್ರದ್ದು. ನೋಡಿ 17, 17, 18 ಎಲ್ಲ ಕ್ವಶನ್ ಅಂಡರ್ಲೈನ್ ಮಾಡಿದ್ದಾರೆ. ಮತ್ತು ಮೇನ್ ಕ್ವಶನ್ಗಳಿಗೆ ಯಾವೆಲ್ಲ ಮುಖ್ಯ ಪಾಯಿಂಟ್ಸ್ ಇವೆ ಅವನ ಆನ್ಸರಲ್ಲಿ ಅವು ಕೂಡ ಅಂಡರ್ಲೈನ್ ಮಾಡಿದ್ದಾರೆ. ಲೀಗಲ್ ಕಾಂಪ್ಲಿಕೇಶನ್ಸು, ಆಮೇಲೆ ನೋಡಿ ಇದೇ ರೀತಿ ಅಂಡರ್ಲೈನ್ ಮಾಡಿದ್ದಾರೆ. ನೀವು ಕೂಡ ಅಂಡರ್ಲೈನ್ ಮಾಡಬೇಕು. 2 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ ಅಬ್ಸರ್ವ್ ಮಾಡಿ. ನಾನು ಎಲ್ಲವನ್ನೂ ಹೇಳಲ್ಲ, ನೀವೇ ನೋಡ್ಕೊಳ್ಳಿ ಉತ್ತರ ಸಹಿತ. ನೋಡಿ ಇದು
ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆ್ಯಸ್ ದ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ನೋಡಿ, ನೀವು ನೀಟಾಗಿ ಬರೆದ್ರೆ ಏನಾಗ್ತದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ? ಆದ್ದರಿಂದ ಅಂಡರ್ಲೈನ್ ಮಾಡಿ ನೀಟಾಗಿ ಬರೀರಿ. ಸೊ ಇಂಗ್ಲೀಷ್ ತುಂಬಾ ಈಸಿ, ನೀವು ಅನ್ಕೊಂಡು ಸ್ಟಫ್ ಇರೋದಿಲ್ಲ ಅದು. ನೀವೆಲ್ಲ ಅನ್ಕೊಂಡಿದ್ದೀರ, ಅಯ್ಯೋ ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಪೂರ್ತಿ ಮಾರ್ಕ್ಸ್ ತೆಗಿತಾರೆ, ತಪ್ಪು ಘಾಟ್ ಆಗ್ತಾರೆ, ಸೊ ಮಾರ್ಕ್ಸಿಗೆ ಕೊಡೋದಿಲ್ಲ ಅಂದ್ಕೊಂಡಿದ್ದೀರ. ಆ ರೀತಿ ಇಲ್ಲ, ಮಿಸ್ಟೇಕ್ ಅಂತೂ ಆಗೇ ಆಗ್ತವೆ. ಇವರೇನು 80 ಮಾಡಿದರೆ ಮಿಸ್ಟೇಕ್ ಆಗಿರ್ತವೆ, ಆಗಿಲ್ಲ ಅಂತಲ್ಲ, ಮಿಸ್ಟೇಕ್ ಆಗೇ ಇರ್ತವೆ. ಹಾಗಂತ ನೀವು ಕ್ವಶನ್ ಬಿಡೋಕೆ ಹೋಗಬೇಡಿ. ನಿಮಗೆ ಎಷ್ಟು ನೀಟ್ ಅನಿಸುತ್ತೆ ಅಷ್ಟು ನೀಟ್ ಬರೆದು ಬನ್ನಿ, ಟ್ರೈ ಮಾಡಿ, ಸ್ಪೆಲ್ಲಿಂಗ್ನ ಸರಿಯಾಗಿ ಬರೋಕ್ಕೆ ಟ್ರೈ ಮಾಡಿ, ನೀಟಾಗಿ ಬರೀರಿ, ಆಯ್ತಾ? ಡೋಂಟ್ ವರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಮಾರ್ಕ್ಸನ್ನು ಕೊಡ್ತಾರೆ, ಎಲ್ಲ ಮಾರ್ಕ್ಸ್ ತೆಗೋದಿಲ್ಲ. ಅಷ್ಟು ಮಿಸ್ಟೇಕ್ ಆಗಿದ್ದರೆ ಒಂದು 2 ಮಾರ್ಕ್ಸಲ್ಲಿ 1 ಮಾರ್ಕ್ಸು, ಅರ್ಧ ಮಾರ್ಕ್ಸು ಅಥವಾ 1.5 ಮಾರ್ಕ್ಸ್ ಕೊಡ್ತಾರೆ. ಒಟ್ಟಿನಲ್ಲಿ ಮಾರ್ಕ್ಸ್ ತೆಗೋದಿಲ್ಲ, ಅದ್ರ ಬಗ್ಗೆ ಭಯ ಕೊಡೋಕೆ ಹೋಗ್ಬೇಡಿ. ಒಟ್ಟಿನಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರೀರಿ. ನಿಮಗೆಲ್ಲ ಗೊತ್ತೀನಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಅಬ್ಸರ್ವ್ ಮಾಡಿ, ಪ್ರತಿ ಕ್ವಶನ್ ಆದಮೇಲೆ ಅವರು ಅಂಡರ್ಲೈನ್ ಮಾಡಿದ್ದಾರೆ ಮತ್ತು ಕ್ವಶನ್ ಗೆರೆ ಎಳೆದಿದ್ದಾರೆ. ಕ್ವಶನ್ ಆದಮೇಲೆ ಅಬ್ಸರ್ವ್ ಮಾಡ್ಬೋದು. ಸೊ ಎಲ್ಲಿ ಕೂಡ ಅವರು ಘಾಟ್ ಹಾಕಿಲ್ಲ, ಗೆರೆ ಎಳೆದಲ್ಲಿ ಎಲ್ಲಿ ಕೂಡ ರಫ್ ಮಾಡಿಲ್ಲ. ಸೊ ಅದನ್ನು ಮೇಂಟೈನ್ ಮಾಡಿ, ನೀವು ರಬ್ ಮಾಡೋಕೆ ಹೋಗಬೇಡಿ. ಅದು ನೀಟ್ ಅನಿಸಲ್ಲ ಚೆಕ್ ಮಾಡೋರಿಗೆ. ಅಕಸ್ಮಾತ್ ಏನಾದರೆ ತಪ್ಪಾದರೆ ಒಂದೇ ಗೆರೆ ಎಳೆಯಿರಿ, ನೀಟಾಗಿ ಒಂದೇ ಗೆರೆ ಎಳೆಯಿರಲಿ. ಅದು ನೀಟ್ ಅನಿಸುತ್ತೆ. ಅದು ತಪ್ಪಾದರೂ ಒಂದು ಸಲ ನೀಟ್ ಅನಿಸುತ್ತೆ, ಅದು ಒಂಥರ ನೀಟ್ ಕಾಣಿಸುತ್ತೆ. ನೋಡಿ, ಇಲ್ಲಿ ಮಿಸ್ಟೇಕ್ ಆಗಿದವರು ತುಂಬ ಏನು ಗಾಚಾಕಿಲ್ಲ. ಅವರು ಎಷ್ಟು ಒಂದೇ ಗೆರೆ ಎಳೆದಿದ್ದಾರೆ, 23 ಹಾಕ್ಬಿಟ್ಟು ಕ್ವಶನ್ ಬರೆದಿದ್ದಾರೆ, ಬಾಬು ಆ್ಯಂಡ್ ಮಂಜು ಬರೆದಿದ್ದಾರೆ, ಆಮೇಲೆ ಒಂದೇ ಗೆರೆ ಎಳೆದಿದ್ದಾರೆ, ಇಷ್ಟೇ. ನೋಡಿ, ನೆಕ್ಸ್ಟು ನೋಡಿ, ಅಬ್ಸರ್ವ್ ಮಾಡಿ, 3 ಮಾರ್ಕ್ಸ್ ಎಷ್ಟು ಬರೆದಿದ್ದಾರೆ ನೋಡಿ. ತುಂಬ ಜನ ಕೇಳ್ತಾ ಇದ್ದೀರಿ, ಸೊ ಅಷ್ಟು ಪೇಜ್ ಬರಬೇಕು ಅಂತ ಏನಿಲ್ಲ. ಸೊ ಒಂದು ಪೇಜ್ ಬರೀರಿ, ಒಟ್ಟಿನಲ್ಲಿ. ಸೊ ಕರೆಕ್ಟ್ ಆನ್ಸರ್ ಬರೀರಿ. 3 ಮಾರ್ಕ್ಸ್ಗೆ ಇಷ್ಟು ಬರೆದಿದ್ದಾರೆ ನೋಡಿ. ಇಲ್ಲಿ ನೋಡಿ, ಬಿಟ್ಟಿದ್ದಾರೆ ಕೆಲವಷ್ಟು ಪಾಯಿಂಟ್ಸ್ ಬಿಟ್ಟಿದ್ದಾರೆ. ಅವಾಗ ಏನು ಮಾಡಿ, ಏರೋ ಮಾರ್ಕ್ ಹಾಕಿ ಮೇಲೆ ಬಿಟ್ಟು ಬರೀ, ಮೇಲೆ ಬರೀರಿ. ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಅವರು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನೇನು ಮಾಡಿದ್ದಾರೆ, ಏರೋ ಮಾರ್ಕ್ ಹಾಕಿಬಿಟ್ಟು ಮೇಲೆ ಬರೆದಿದ್ದಾರೆ. ಈ ರೀತಿ ಬರಿಬೋದು. ಸೊ ಆಮೇಲೆ ನೋಡಿ, ಅಬ್ಸರ್ವ್ ಮಾಡಿ, ಸಮರಿ ನೋಡಿ, ಗ್ರ್ಯಾಂಡ್ ಮ್ಯಾಕ್ ಕ್ಲೈಮ್ ಸೆಟ್ರಿ ಸಮರಿ ಬರೆದಿದ್ದಾರೆ 3 ಮಾರ್ಕ್ಸಿಗೆ. ಸಿ ವರ್ಷ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ ಸಮರಿ. ಈಗ ಹಾಕಿದ್ದೀನಿ ಚಾನಲ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಗಳು, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜು ಅಬ್ಸರ್ವ್ ಮಾಡ್ಬೋದು. 27 ನೋಡಿ, ಇವೇನು ಎಕ್ಸ್ಟ್ರಾಕ್ಟು RC ಕ್ವಶನ್ಗಳು. ಇಲ್ಲೂ ಕೂಡ ಅಂಡರ್ಲೈನ್ ಮಾಡಿದರು, ಇಲ್ಲೂ ಕೂಡ ಅಂಡರ್ಲೈನ್ ಮಾಡಿದ್ದಾರೆ. ನೀವು ಅಂಡರ್ಲೈನ್ ಮಾಡಿ, ಅರ್ಥ ಆಯ್ತಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಅಂಡರ್ಲೈನ್ ಮಾಡಿದ್ರೆ ಅಷ್ಟೇ ಓದ್ತಾರೆ, ಎಲ್ಲ ಓದೋದಿಲ್ಲ ಅವರು. ನೀವೇನು ಗೆರೆ ಎಳೆದಿರ್ತಾರೆ, ಅಂಡರ್ಲೈನ್ ಮಾಡಿರ್ತಾರೆ, ಹೆಚ್ಚಾಗಿ ಓದ್ತಾರೆ. ಅವಾಗ ನಿಮ್ಮದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಮಾರ್ಕ್ಸನ್ನ ಕೊಡ್ತಾರೆ. ಇದೊಂದು ಟ್ರಿಕ್ಕು. ನೋಡಿ, ಮಿಸ್ಟೇಕ್ ಆಗಿದೆ, DA ಮಿಸ್ಟೇಕ್ ಆಗಿದೆ ಅಲ್ಲಿ. ಸೊ ಅದಕ್ಕೆ ಅವರು ಏರ್ ಹಾಕಿಬಿಟ್ಟು ಮೇಲೆ ಬರೆದಿದ್ದಾರೆ, ಇಷ್ಟೇ. ಈ ರೀತಿ ಮಿಸ್ಟೇಕ್ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಕರೆಕ್ಟಾಗಿ ಬರೀರಿ. ಅಬ್ಸರ್ವ್ ಮಾಡಿ, ನೀವೇ ಎಲ್ಲನೂ ಹೇಳೋಣ ನಾನು. 31 ಇದು ಕೂಡ 3 ಮಾರ್ಕ್ಸು. ಸೊ ಎಷ್ಟೇ ನೋಡಿ, 3 ಮಾರ್ಕ್ಸಿಗೆ ಇಷ್ಟೆಲ್ಲ ಏನು ಎಷ್ಟು ಬರೆದಿದ್ದಾರೆ ನೋಡಿ, ಇಷ್ಟೇ ಆನ್ಸರು, ಅರ್ಥ ಆಯ್ತಾ? ನೀವು ಅಷ್ಟೇನು ತುಂಬ ಜನ ಅಂದ್ಕೊಂಡಿದ್ದೀರಾ, ಅಯ್ಯೋ ನಾನು 2 ಪೇಜ್ ಬರಬೇಕು, 1 ಪೇಜು, ಅಷ್ಟೇನಿಲ್ಲ. ಉತ್ತರ ಸರಿಯಾಗಿದ್ದರೆ ಒಂದು 7-8 ಸಾಲು ಬರೋದು ಸಾಕು, ಅರ್ಥ ಆಯ್ತಾ? ಎಷ್ಟು ಬರೆದಿದ್ದಾರೆ ನೋಡಿ ಅವರು, 1 2 3 4 5 6 7 8 9 10 ಸಾಲು ಬರೆದಿದ್ದಾರೆ, ಅರ್ಥ ಆಯ್ತಾ? ಅಷ್ಟೊಂದು ಕಡಿಮೆ ಇರೋಕ್ಕೆ ಹೋಗಬೇಡಿ, ಒಂದು ಅರ್ಧ ಪೇಜ್ ಬರೀರಿ ಸಾಕು. ಅರ್ಧ ಪೇಜು ನಿಮಗೆ ತುಂಬ ಉತ್ತರ ಗೊತ್ತಿರೋ 1 ಪೇಜ್ ಬರೀರಿ. ಸೊ ಒಟ್ಟಿನಲ್ಲಿ ಟೈಮ್ ಮೇಂಟೈನ್ ಮಾಡಿ. ತುಂಬ ಜನ ಮಿಸ್ಟೇಕ್ ಮಾಡೋದು ಟೈಮಲ್ಲಿ. ಈಗಾಗಲೇ ಕನ್ನಡ ವಿಷಯದಲ್ಲಿ ಮಾಡಿದ್ದಾರೆ, ಕನ್ನಡ ವಿಜ್ಞಾನ ವಿಷಯದಲ್ಲಿ ತುಂಬ ಕ್ವಶನ್ ಬಿಟ್ಟಿದ್ದೀರಾ ಟೈಮ್ ಸಲುವಾಗಿ. ಸೊ ಇನ್ನು ಬರೋ ಪರೀಕ್ಷೆಯಲ್ಲಿ ಮಾಡೋಕ್ಕೆ ಹೋಗಬೇಡಿ, ಟೈಮನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ತುಂಬಾ ಮ್ಯಾಟ್ರ್ ಆಗುತ್ತೆ ಟೈಮು. ಸೊ ಮೊದಲೇ ನೀವು ಟೈಮ್ ವೇಸ್ಟ್ ಮಾಡಿದರೆ ತುಂಬ ಕ್ವಶನ್ಸ್ ಇರ್ತವೆ, ಬಿಟ್ಟು ಬರ್ತೀರಾ, ಆಮೇಲೆ ನಿಮ್ಮದು ಸ್ಕೋರ್ ಕಡಿಮೆ ಆಗ್ತದೆ. ನೋಡಿ, ಕ್ವಾಲಿಟಿ ಆಫ್ ಮರ್ಸಿ ನೋಡಿ, ಎಷ್ಟು ನೀಟಾಗಿ ಬರೆದಿದ್ದಾರೆ. ಪೋಯಮ್ ಅಂತ ಹಾಕಿದ್ದಾರೆ, ಕ್ವಾಲಿಟಿ ಆಫ್ ಮರ್ಸಿ, ಪೋಯಟ್ ಟು ವಿಲಿಯಂ ಶೇಕ್ಸ್ಪಿಯರ್. ನೋಡಿ, ದ ಥ್ರೋನ್ ಮೊನಾರ್ಚ್ ಬೆಟರ್ ದ್ಯಾನ್ ಈಸ್ ಕ್ರೌನ್. ಇಷ್ಟೇ ನೀಟಾಗಿರಬೇಕು, ಮಾರ್ಕ್ಸನ್ನು ಕೊಡ್ತಾರೆ. ಆಮೇಲೆ ಪ್ಯಾಸೇಜ್ ರೈಟಿಂಗು, ಸೊ ಇಷ್ಟು ಬರೆದಿದ್ದಾರೆ ನೋಡಿ, ಎಲ್ಲ ಸೇಮ್ ಅದನ್ನೇ ಬರೆದಿದ್ದಾರೆ. ಅಲ್ಲಿ ಏನು ಇದೇ ಪ್ಯಾಸೇಜಲ್ಲಿ ಸೇಮ್ ಅದನ್ನೇ ಬರೆದಿದ್ದಾರೆ, ನೀವು ಕೂಡ ಬರೀರಿ. ಓಕೆ, ನೋಡ್ಕೊಳ್ಳಿ ಎಲ್ಲವನ್ನ. 4 ಮಾರ್ಕ್ಸ್ ಕ್ವಶನ್ಸು ಎಷ್ಟು ಬರೆದಿದ್ದಾರೆ ನೋಡಿ. ದ ಸಾಂಗ್ ಆಫ್ ಇಂಡಿಯಾ ಸಮರಿ ಬರೆದಿದ್ದಾರೆ, ದ ಸಾಂಗ್ ಆಫ್ ಇಂಡಿಯಾ ಸಮರಿ. ಈ ವರ್ಷ ನಿಮಗೆ ಗ್ರ್ಯಾಂಡ್ ಮ್ಯಾಕ್ ಕ್ಲೈಮ್ ಸೆಟ್ ಕೊಡ್ತಾರೆ, ತಲ್ಲಿರಲಿ. ನೋಡಿ, ಇಲ್ಲಿ ಕೂಡ ಅಂಡರ್ಲೈನ್ ಮಾಡಿದ್ದಾರೆ, ಯಾವೆಲ್ಲ ಮೇನ್ ಪಾಯಿಂಟ್ಸ್ ಅಂಡರ್ಲೈನ್ ಮಾಡಿದ್ದಾರೆ. ಈ ಟ್ರಿಕ್ಕನ್ನು ಬಳಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಈ ಟ್ರಿಕ್ಕು ತುಂಬಾ ಯೂಸ್ ಆಗುತ್ತೆ, ಅರ್ಥ ಆಯ್ತಾ? ಅಂಡರ್ಲೈನ್ ಮಾಡೋದು ತುಂಬಾ ಯೂಸ್ಫುಲ್ ನಿಮ್ಮ ಎಕ್ಸಾಮ್ಗೆ. ಚೆಕ್ ಮಾಡೋರು ಅದು ಮಾತ್ರ ನೋಡ್ತಾರೆ. ಸೊ ಪದೇ ಹೇಳ್ತಾ ಇದ್ದೀನಿ, ಮರ್ತೋಗ್ತಾರೆ ನೀವು, ಅದಕ್ಕೆ ಪದೇ ಹೇಳ್ತಾ ಇದ್ದೀನಿ, ಮರ್ತೋಗಬೇಡಿ. ಕೊನೆಗೆ ಎಕ್ಸಾಮ್ ಕೊನೆಗೆ ಒಂದು 10 ನಿಮಿಷ ಇಟ್ಕೊಳ್ಳಿ, ಟೈಮನ್ನು ಇಟ್ಕೊಂಡ್ಬಿಟ್ಟು ಗೆರೆ ಎಳೆಯಿರಿ. ಸೊ ಮೇನ್ ಪಾಯಿಂಟ್ಸು ಎಲ್ಲ ಹೇಳ್ಕೊಬೇಡಿ. ಮತ್ತು ಮೇನ್ ಪಾಯಿಂಟ್ಸ್ ಯಾವಲ್ಲವೇ ಅದಕ್ಕೆ ಗೆರೆ ಎಳೆಯಿರಿ, ಅಂಡರ್ಲೈನ್ ಮಾಡಿ. ನೋಡಿ, ಇಲ್ಲಿ ಬಿಟ್ಟಿದ್ದಾರೆ ಅವರು ಪಾಯಿಂಟ್ಸ್ಗಳನ್ನು. ಸೊ ಏರ್ ಮಾರ್ಕ್ ಹಾಕಿಬಿಟ್ಟು ಮೇಲೆ ಬರೆದಿದ್ದಾರೆ, ಇದೊಂದು ಟ್ರಿಕ್ಕು. ಸೊ ತುಂಬ ಜನ ಮಾಡ್ತೀರಾ, ಇಲ್ಲಿ ಬಿಟ್ಟಿದ್ದೀರಾ, 1-2 ಸೆಂಟೆನ್ಸ್ ಬಿಟ್ಟಿರ್ತಾರ,
ಎಲ್ಲವನ್ನು ಘಾಟ್ ಹಾಕಿಬಿಟ್ಟು ಮುಂದೆ ಸ್ಟಾರ್ಟ್ ಮಾಡ್ತಾರೆ. ಆಯ್ತು ಮಾಡ್ಕೋಬೇಡಿ. ಏನು ಬಿಟ್ಟಿರ್ತಾರೆ ಅವರು ಏರ್ ಮಾರ್ಕ್ ಹಾಕಿ ಮೇಲೆ ಸ್ಪೇಸ್ ಇರ್ತದೆ, ಜಾಗ ಇರ್ತದೆ, ಆ ಜಾಗದಲ್ಲಿ ಬರೀಬೇಕು. ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ ಬರೆದಿದ್ದಾರೆ ಅವರು, ನೋಡ್ಕೊಳ್ಳಿ. ಆಮೇಲೆ ಎಸ್ಸೆ ನೋಡಿ, ವಾಟರ್ ಪೊಲ್ಯೂಷನ್ ಮೇಲೆ ಬರೆದಿದ್ದಾರೆ. ಎಸ್ಸೆ ಇಂಟ್ರೊಡಕ್ಷನ್ ಹಾಕಿದ್ದಾರೆ, ಅಬ್ಸರ್ವ್ ಮಾಡ್ಬೋದು, ನೋಡ್ಕೊಳ್ಳಿ. ಬಾಡಿ ಅಂತ ಬರೆದಿದ್ದಾರೆ, ಎಕ್ಸ್ಪ್ಲೇಷನ್ಗೆ ಬಾಡಿ ಅಂತ ಬಳಸಿದ್ದಾರೆ ಅವರು. ಎಷ್ಟು ಪೇಜ್ ಬರೆದಿದ್ದಾರೆ ನೋಡಿ, ಒಂದು ಪೇಜು 1.5 ಪೇಜ್ ಬರೆದಿದ್ದಾರೆ, 1.5 ಪೇಜ್ ನೋಡಿ ಕನ್ಕ್ಲೂಷನ್ನು. 4ಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆಮೇಲೆ 32 ಏನು ನೋಡಿ, ಏನು ಲೆಟರ್ ರೈಟಿಂಗು, ಇಲ್ಲಿ ಅವ್ರು ಏನೂ ಹಾಕಿಲ್ಲ, ಫ್ರಾಮ್ ಹಾಕಿಲ್ಲ, ಟು ಹಾಕಿಲ್ಲ, ಆದರೂ ಅವ್ರಿಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ ಅವ್ರಿಗೆ 79 ಆಗಿತ್ತು. ಆದರೆ ಫೈನಲಿ ಅವ್ರಿಗೆ ಮತ್ತೊಂದು ಮಾರ್ಕ್ಸ್ ಹಾಕಿದ್ದಾರೆ. ಇದೇ ರೀತಿ ನಮಗೆ ಮಾರ್ಕ್ಸ್ ಕೊಡ್ತಾರೆ. ತುಂಬ ಜನ ಭಯ ಪಡ್ತಾರೆ, ಅಯ್ಯೋ ನಾನು ಫ್ರಾಮ್ ಮಾರ್ಕ್ ಬಂದೆ, ಟೂ ಬರ್ದಿಲ್ಲ ಅಂತ. ಸೊ ಕೆಲವೊಂದು ಸಲ ಮಾರ್ಕ್ಸ್ ಕೊಡ್ತಾರೆ, ಆದರೆ ಕೆಲವೊಂದು ಸಲ ಕೊಡೋದಿಲ್ಲ. ಅರ್ಥ ಆಯ್ತಾ? ಡಿಪೆಂಡು, ನಿಮ್ಮ ಪೇಪರ್ ಚೆಕ್ ಮಾಡೋ ಡಿಪೆಂಡು, ಅವರು ಕೊಡ್ಬೋದು, ಕೊಡದೇ ಇರ್ಬೋದು. ಇಲ್ಲಿ ಮಾಡಿದವರು ಫ್ರಾಮ್ ಹಾಕಿಲ್ಲ, ಟೂ ಹಾಕಿಲ್ಲ, ಅದಕ್ಕೆ ಅವರು ಕ್ವಶನ್ ಮಾರ್ಕ್ ಹಾಕಿದ್ದಾರೆ ನೋಡಿ. ಇಲ್ಲಿ ಮಿಸ್ಟೇಕ್ ಆಗಿದೆ. ಅರ್ಥ ಆಯ್ತಾ? ಕಂಪ್ಲೇನಿಂಗ್ ಆಗಿದೆ, ಕಂಪ್ಲೇನಿಂಗ್ ರಾಂಗ್ ವರ್ಡ್, ಅದು ರಾಂಗ್ ವರ್ಡು. ಸೊ ಆಮೇಲೆ ನೋಡಿ ಮಿಸ್ಟೇಕ್ ಆಗಿವೆ, ಲೆಟ್ರಲ್ಲಿ ಮಿಸ್ಟೇಕ್ ಮಾಡಿದ್ರು ಅವರು. ಸೊ ನಿಮ್ಮ ಮಿಸ್ಟೇಕ್ ಆಗ್ತದೆ. ಸೊ ಇಷ್ಟೇ ನೋಡಿ, ಇವನು ಆನ್ಸರ್ ಸೀಟು ಇನ್ನೊಮ್ಮೆ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ ಅವ್ರು ಯಾವತ್ತು ಬರೆದಿದ್ದಾರೆ. ಸೊ ನೋಡಿ ಮಿಸ್ಟೇಕ್ ಆಗ್ತವೆ, ಮಿಸ್ಟೇಕ್ ಎಲ್ಲರದ್ದು ಆಗ್ತವೆ. ಅವ್ರು 80 ಔಟ್ ಆಫ್ 80 ಮಾಡಲಿ ಅಥವಾ ಟಾಪರ್ ಆಗಿರಲಿ, ಮಿಸ್ಟೇಕ್ ಆಗ್ತವೆ, ನಿಮಗೂ ಕೂಡ ಮಿಸ್ಟೇಕ್ ಆಗ್ತವೆ. ಹಾಗಂತ ಭಯಪಡಕ್ಕೆ ಹೋಗಬೇಡಿ. ನಿಮಗೆ ಅಟ್ಲೀಸ್ಟು ಫುಲ್ ಮಾರ್ಕ್ಸ್ ಕೊಡಲಿಲ್ಲ ಅಂದರೂ ಒಂದು ಅರ್ಧ ಮಾರ್ಕ್ಸ್ ಮಾತ್ರ ಕಟ್ ಮಾಡ್ತಾರೆ. ಅರ್ಥ ಆಯ್ತಾ? ಎಲ್ಲವನ್ನ ಪೂರ್ತಿ ತೆಗೆದಿಲ್ಲ. ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತವೆ, ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಕ್ವಶನ್ ಬಿಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀಟಾಗಿ ಬರೀರಿ. ಓಕೆ, ಚೆನ್ನಾಗಿ ಬರೀರಿ. ಈಗೆಲ್ಲ ಚಾನಲ್ ಮ್ಯಾಗೆ ಇಂಗ್ಲೀಷ್ ವಿಷಯದ ಬಂದ್ಬಿಡುತ್ತೆ, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಇಂಪಾರ್ಟೆಂಟ್ ಕ್ವಶನ್ಗಳು ಎಲ್ಲವನ್ನೂ ಹಾಕಿರ್ತೀನಿ. ಎಲ್ಲನೂ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಎಕ್ಸಾಮಿಗೆ ಕೂಡ ಹಾಕ್ತೀನಿ, ಗಣಿತ, ಸಮಾಜ ವಿಜ್ಞಾನ. ಸೊ ಎಲ್ಲ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಎಲ್ಲನೂ ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.